ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ನಿಮ್ಮ ಗೆಳತಿ ಆಶಾ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ ಲೈಕ್ ಮಾಡಿ, ಅಗತ್ಯ ಇರೋರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಹಾಗಾದರೆ ಕೆಸೆಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಟಿಪ್ಸ್ಗಳನ್ನು ಮತ್ತು ನಾನು ಫಾಲೋ ಮಾಡಿದಂಥ ಸ್ಟ್ರಾಟಜಿಗಳನ್ನು ಕುರಿತಾಗಿ ಚರ್ಚೆ ಮಾಡೋಣ. ನಮಗೆ ಈಗಾಗಲೇ ತಿಳಿದಿರುವಂತೆ ಕೆಸೆಟ್ ಪೇಪರ್ನಲ್ಲಿ ಮುಖ್ಯವಾಗಿ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಅಂತ ಎರಡು ಪೇಪರ್ಗಳಿರುತ್ತೆ. ಪೇಪರ್ ಫಸ್ಟು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್, ಪೇಪರ್ ಸೆಕೆಂಡ್ ಹಿಸ್ಟ್ರಿ, ಪಾಲಿಟಿಕಲ್, ಜಿಯಾಗ್ರಫಿ. ಹಿಂಗೆ ನಿಮ್ಮ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಅಂದರೆ ನೀವು ಪಿ ಜಿನಲ್ಲಿ ಯಾವುದು ಸಬ್ಜೆಕ್ಟನ್ನು ಓದ್ಕೊಂಡಿರ್ತೀರೋ ಅದ್ರ ಮೇಲೆ ನಿಮ್ಮ ಸ್ಪೆಸಿಫಿಕ್ ಪೇಪರ್ ಇರ್ತದೆ. ಸೊ ಇಷ್ಟು ಪೇಪರ್ ಫಸ್ಟ್ ಮತ್ತು ಸೆಕೆಂಡ್. ಹಾಗಾದರೆ ಕೆಸೆಟ್ ಕ್ಲಿಯರ್ ಮಾಡಲಿಕ್ಕೆ ಇರ್ತಕ್ಕಂಥ ಒಂದಷ್ಟು ಸ್ಟ್ರಾಟಜೀಸ್ ಏನಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಫಸ್ಟ್ ಆಫ್ ಆಲ್, ಪಾಯಿಂಟ್ ನಂಬರ್ 1, ಸಿಲೆಬಸ್ನ ನೀವು ಪರ್ಫೆಕ್ಟಾಗಿ ನಿಮ್ಮದೇ ಆದಂಥ ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ರಿ. ಬಿಕಾಸ್ ಕ್ವಶನ್ ಪೇಪರ್ನ ನೀವು ತೆಗೆದು ನೋಡಿದಾಗ ಯಾವ್ಯಾವ ಕ್ವಶನ್ನು ಯಾವ ಟಾಪಿಕ್ನಿಂದ ರೈಸ್ ಆಗಿದೆ ಅಂತ ತಿಳ್ಕೊಂಡು ಆ ಒಂದು ಟಾಪಿಕನ್ನು ನೀವು ಹೆಚ್ಚು ಫೋಕಸ್ ಮಾಡಿ ಓದಲಿಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಸಿಲೆಬಸ್ನ ಫಸ್ಟ್ ಆಫ್ ಆಲ್ ನೀವು ನೀಟಾಗಿ ಬರೆದಿಟ್ಕೊಳ್ರಿ. ಸೆಕೆಂಡ್ ಪಾಯಿಂಟ್, 3 to 5 years ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸೆಟ್ ನಿಮ್ಮ ಕಡೆಗಿರಲಿ. 3 to 5 years ಕ್ವಶನ್ ಪೇಪರ್ ಅಂದರೆ ಪೇಪರ್ ಫಸ್ಟ್ ಮತ್ತು ಸೆಕೆಂಡ್ ಎರಡಕ್ಕೂ ಇದು ಅನ್ವಯ ಆಗುತ್ತೆ. ಈ ಕ್ವಶನ್ ಪೇಪರ್ನ ನೀವು 360 ಡಿಗ್ರಿ ಅನಾಲಿಸಿಸ್ ಮಾಡಬೇಕು. ಅಂದರೆ 4 ಆಪ್ಷನ್ ಇರುತ್ತೆ ಅಂದರೆ ಒಂದು ಕ್ವಶನಲ್ಲಿ 4 ಆಪ್ಷನ್ಗೆ ನೀವು ಆನ್ಸರ್ ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಏನಾಗುತ್ತೆ, ಆ ಕ್ವಶನಿಗೆ ಆನ್ಸರ್ನ ಹುಡ್ಕೊಂಡಂಗೂ ಆಗುತ್ತೆ, 4 ಕ್ವಶನ್ನ ಎಕ್ಸ್ಟ್ರಾ ನೀವು ತಿಳ್ಕೊಂಡಂಗಾಗುತ್ತೆ, 4 ಕ್ವಶನಿಗೆ ಆನ್ಸರ್ನ ತಿಳ್ಕೊಂಡಂಗಾಗುತ್ತೆ. ಸೊ 3 to 5 years ಕ್ವಶನ್ ಪೇಪರ್ ಸೆಟ್ಟು ನಿಮ್ಮ ಕಡೆಗಿರಲಿ. ಥರ್ಡ್ ಒನ್, ಸ್ಮಾರ್ಟ್ ವರ್ಕ್ ಮಾಡಿ. ಅಂದರೆ ಮೇನ್ ಟಾಪಿಕ್ನ ನೀವು ಕವರ್ ಮಾಡಬೇಕು. ಅಂದರೆ ಕ್ವಶನ್ ಪೇಪರಲ್ಲಿ ರಿಪೀಟೆಡ್ ಕ್ವಶನ್ಸ್ ಇರುತ್ತೆ, ಅದನ್ನು ಹೆಚ್ಚು ಫೋಕಸ್ ಮಾಡಬೇಕು. ಇರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಓದ್ಕೊಳ್ತಾ ಟೈಮ್ ಪಾಸ್ ಮಾಡೋದಕ್ಕಿಂತ ಅಂದರೆ ಇನ್ ಡೆಪ್ತಾಗಿ ಓದಬೇಕು, ಬಟ್ ಹೆಚ್ಚಿನದಾಗಿ ಯಾವ ಒಂದು ಟಾಪಿಕನ್ನು ಫೋಕಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಓದ್ತಾ ಹೋಗ್ರಿ. ಇದು ಥರ್ಡ್ ಪಾಯಿಂಟು. ಮತ್ತು ಫೋರ್ತ್ ಪಾಯಿಂಟ್, ಶಾರ್ಟ್ ನೋಟ್ ಮಾಡ್ಕೊಳ್ಬೇಕು. ಅಂದರೆ ನಿಮ್ಮದೇ ಆದಂಥ ಒಂದು ಸಿಲೆಬಸ್ ವೈಸ್, ಈಗೇನು ಪೇಪರ್ ಫಸ್ಟಲ್ಲಿ 10 ಚಾಪ್ಟರ್ ಇದೆ, ಆ 10 ಚಾಪ್ಟ್ರಲ್ಲಿ ಒಂದು 8 ಚಾಪ್ಟರ್ ಆದರೂ ನೀವು ಪರ್ಫೆಕ್ಟ್ ಆಗಿರಬೇಕು. ಇನ್ನೊಂದು ಬೆಸ್ಟ್ ಆನ್ಲೈನ್ ಸೋರ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಗೂಗಲ್ ಮಾಡೋ ಅಂಥದ್ದು. ನೀವು ಸಿಲೆಬಸ್ ಇಟ್ಕೊಂಡು ಓದೋವಂಥ ಟೈಮ್ನಲ್ಲಿ ಗೂಗಲ್ ಮಾಡಿ ಅಲ್ಲಿ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಂಡು ಪಾಯಿಂಟ್ನ ಮಾಡ್ಕೊಳ್ಳೋ ಅಂಥದ್ದು. ಅಥವಾ ಬೆಸ್ಟ್ ಯೂಟ್ಯೂಬ್ ಚಾನಲ್ಗಳಿದೆ, ಕ್ಲಾಸಸ್ಗಳು ಮಾಡಿರ್ತಾರೆ, ಅದರಲ್ಲಿರ್ತಕ್ಕಂಥ ಟಾಪಿಕ್ನ ನೀವು ಒಂದಷ್ಟು ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ಳೋವಂಥದ್ದು. ಹೀಗೆ ನಿಮ್ಮದೇ ಆದಂಥ ಸಿಲೆಬಸ್ ವೈಸ್ ಶಾರ್ಟ್ ನೋಟು ನಿಮ್ಮ ಕೈಲಿ ಇರಬೇಕು. ನೆಕ್ಸ್ಟು ಫಿಫ್ತ್ ಪಾಯಿಂಟು, MCQs ಸಾಲ್ವ್ ಮಾಡ್ಕೋಬೇಕು. ಅಂದರೆ MCQs ಪ್ರಾಕ್ಟೀಸ್ ಮಾಡಿ, ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿರಿ. ಆಗ ಏನಾಗುತ್ತೆ ಅಂದರೆ ನಾವು ಯಾವ ಟಾಪಿಕಲ್ಲಿ ವೀಕ್ ಇದ್ದೀವಿ ಆ ಟಾಪಿಕ್ನ ಹೆಚ್ಚು ಫೋಕಸ್ ಮಾಡಲಿಕ್ಕೆ ಮಾಕ್ ಟೆಸ್ಟ್ಗಳು ಅನುಕೂಲ ಆಗುತ್ತೆ. ಸಿಕ್ಸ್ತ್ ಒನ್ನು, ಸಿಲೆಬಸ್ನ ಇರ್ತಕ್ಕಂಥ ಅಟ್ಲೀಸ್ಟ್ 8 ಚಾಪ್ಟರ್ ಆದರೂ ನೀವು ಪರ್ಫೆಕ್ಟಾಗಿ ತಿಳ್ಕೊಂಡಿರಬೇಕು. ಮೀನ್ಸ್ ಪೇಪರ್ ಫಸ್ಟಲ್ಲಿ 10 ಲೆಸನ್ಸ್ ಇದೆ ಅಥವಾ 10 ಚಾಪ್ಟರ್ ಇದೆ ಅಂತಂದರೆ ನೀವು 8 ಚಾಪ್ಟರ್ನ ಪರ್ಫೆಕ್ಟಾಗಿ ಓದಿ, ಯಾವುದು ಕ್ವಶನ್ ಎಲ್ಲಿ ರೈಸ್ ಆದ್ರೂ ಇಂಥದ್ದೇ ಲೆಸನ್ನಿಂದ ಈ ಕ್ವಶನ್ ರೈಸ್ ಆಗಿದೆ, ಇದೇ ಟಾಪಿಕ್ಕು ಅಂತೇಳಿ
ಹೇಳುವಷ್ಟರ ಮಟ್ಟಿಗೆ ನೀವು ಆ 8 ಚಾಪ್ಟರ್ನ ತೆರವಾಗಿ ತಿಳ್ಕೊಂಡಿರಬೇಕು. ಅಂದರೆ ಸ್ಟಡಿ ಮಾಡ್ಕೋಬೇಕು, ಓದ್ಕೋಬೇಕು ಇನ್ ಡೆಪ್ತಾಗಿ. 7th ಒನ್ ಸಿಕ್ಕ ಬುಕ್ಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊಳ್ಳೋದಕ್ಕಿಂತ ಯಾವುದಾದ್ರೂ 1 or 2 ಬುಕ್ಕನ್ನು ಮಾತ್ರ ನೀವು ತೆಗೆದುಕೊಳ್ಬೇಕು. ಅದನ್ನೇ 2ರಿಂದ 3 ಬಾರಿ ರೀಡ್ ಮಾಡಬೇಕು, ರೈಟ್ ಮಾಡಬೇಕು, ರಿವಿಷನ್ ಮಾಡಬೇಕು. ಇದು 7th ಪಾಯಿಂಟ್. ನಮ್ಮ ಒಂದು ಮಾತಿನಲ್ಲಿ ಹೇಳೋದಾದರೆ ಒಂದು ಬುಕ್ಕನ್ನು 10 ಬಾರಿ ಓದಬೇಕು. ಅಂದರೆ 10 ಬುಕ್ಕನ್ನು 1 ಬಾರಿ ಓದಿ ಅರ್ಧಂಬರ್ಧ ವಿಚಾರ ತಿಳ್ಕೊಳ್ಳೋದಕ್ಕಿಂತ ಒಂದೇ ಬುಕ್ಕನ್ನು ತೆಗೆದುಕೊಂಡು ಅದನ್ನೇ 10 ಬಾರಿ ಮೀನ್ಸ್ ನಿಮಗೆ ಇಷ್ಟು ಸಲ ಆಗುತ್ತೆ ಅಷ್ಟು ಸಲ ಪರ್ಫೆಕ್ಟ್ ಆಗೋವರೆಗೂ ರಿವೈಸ್ ಮಾಡ್ತಾಯಿದ್ರೆ ಅದು ತುಂಬಾ ನೀಟಾಗಿ ಅರ್ಥ ಆಗುತ್ತೆ. ಸೊ ಇದಿರಲಿ. ನೆಕ್ಸ್ಟ್ ಒನ್ ನೋಡೋಣ. 8th ಒನ್ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ನಾವು ಫಸ್ಟ್ ಪೇಪರ್ಗೆ ಎಷ್ಟು ಟೈಮ್ ಕೊಡಬೇಕು ಮತ್ತು ನಮ್ಮ ಸ್ಪೆಸಿಫಿಕ್ ಪೇಪರಿಗೆ ಎಷ್ಟು ಟೈಮ್ ಕೊಡಬೇಕು ಅನ್ನೋದನ್ನು ನಾವು ಓದ್ಕೊಳ್ಳುವಾಗಲೇ ಮಾಡ್ಕೊಂಡ್ವಿ ಅಂದರೆ ನೆಕ್ಸ್ಟ್ ಫರ್ದರ್ ಎಕ್ಸಾಮ್ನಲ್ಲಿ ಅಲ್ವಾ, ಎಕ್ಸಾಮ್ ಬರೆಯೋ ಟೈಮಲ್ಲೂ ಕೂಡ ಟೈಮ್ನ ಮ್ಯಾನೇಜ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲಿ ಏನು ಮಾಡಬೇಕು, ಅದಕ್ಕೋಸ್ಕರ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೀವೇನಾದರೂ ಹೌಸ್ ವೈಫ್ ಆಗಿದ್ದರೆ ಅಥವಾ PG ಲಾಸ್ಟ್ ಸೆಮ್ಮಲ್ಲಿ ಓದ್ತಾ ಇದ್ದರೆ ಅಥವಾ ನೀವು ವರ್ಕಿಂಗ್ ವುಮನ್ ಆಗಿದ್ದರೆ ಅಲ್ವಾ, ವರ್ಕ್ ಮಾಡ್ತಾ ಇರೋದಾದರೆ ನೀವು ನಿಮ್ಮ ಒಂದು ಟೈಮ್ ಯಾವಾಗ ಫ್ರೀ ಇರ್ತೀರ ಆ ಟೈಮಲ್ಲಿ 3 to 4 hours ಆದ್ರೂ ಕಂಪಲ್ಸರಿ ಸ್ಟಡಿ ಮಾಡಿದರೆ ಬೆಟರ್ ಅಂತ ಅನಿಸುತ್ತೆ. ಸೊ ಟೈಮ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿಕೊಂಡು ಯಾವ ಒಂದು ಸಬ್ಜೆಕ್ಟಿಗೆ ಎಷ್ಟು ಟೈಮ್ ಕೊಡಬೇಕು ಅಂತೇಳಿ ಫಾಲೋ ಮಾಡಬೇಕಾಗತ್ತೆ. ನೆಕ್ಸ್ಟ್ 9th ಒನ್ ಟಿಪ್ಸ್ ಏನಂದರೆ ಟೈಮ್ ಟೇಬಲ್ ಹಾಕ್ಕೊಳ್ಬೇಕು ಅಲ್ವಾ. ಟೈಮ್ ಟೇಬಲ್ ಮೀನ್ಸು 1 ವೀಕಿಗೆ ಆಗ್ಬೋದು. ಫಸ್ಟ್ ಸಿಂಪಲಾಗಿ 1 ವೀಕಿಗೆ ಹಾಕ್ಕೊಳ್ಬೇಕು. ನೆಕ್ಸ್ಟು 1 ಮಂತಿಗರ ಆಯಿತು ಅಥವಾ ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಹಾಗೆ ಟೈಮ್ ಟೇಬಲ್ನ ಹಾಕ್ಕೊಂಡು ಆ ಪ್ರಕಾರನೇ ಸ್ಟಡಿ ಮಾಡ್ತಾ ಹೋಗಬೇಕು. ಅಲ್ಲಿ ಇಲ್ಲಿ ಸ್ವಲ್ಪ ವೇರಿಯೇಷನ್ ಆದರೂ ಪರವಾಗಿಲ್ಲ, ಟೈಮ್ ಟೇಬಲ್ ಪ್ರಕಾರನೇ ನೀವು ಓದೋದನ್ನು ಏನು ಮಾಡ್ಕೋಬೇಕು, ರೆಡಿ ಮಾಡಿಟ್ಕೋಬೇಕು. ಓದೋದನ್ನು ಯಾವಾಗ ಓದಬೇಕು, ಮಾರ್ನಿಂಗ್ ಟೈಮಲ್ಲಿ ಯಾವ ಸಬ್ಜೆಕ್ಟ್ ಓದಬೇಕು, ಟಫ್ ಇರ್ತಕ್ಕಂಥದ್ದು ಅಲ್ವಾ, ಮತ್ತು ಬಿಫೋರ್ ಮಲಗೋದಕ್ಕಿಂತ ಮೊದಲು ಯಾವುದು ಓದಬೇಕು. ಸೊ ಹೀಗೆ ನಿಮಗೆ ಯಾವುದು ಸಬ್ಜೆಕ್ಟು ಟಫ್ ಅನ್ಸುತ್ತೆ ಅದನ್ನ ಮಾರ್ನಿಂಗ್ ಓದಿದರೆ ಬೆಟರ್. ಹೀಗೆ ಟೈಮ್ ಟೇಬಲ್ನ ನಿಮ್ಮ ಒಂದು ಕೆಲಸಗಳಿಗೆ ತಕ್ಕಂತೆ ಮಾಡ್ಕೊಳ್ಳಿ. 10th ಒನ್ ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನೀವು ಇಷ್ಟೆಲ್ಲ ಮಾಡಿಕೊಂಡು ಪ್ಲ್ಯಾನಿಂಗ್ನ ಇಷ್ಟೆಲ್ಲ ಆದಮೇಲೂ ಒಂದು ಸಲ ಓದಿದ್ದೀನಿ ಎಲ್ಲ ಬರುತ್ತೆ ಪಾಸ್ ಮಾಡ್ತೀನಿ ಅಂದರೆ ಅದು ಸುಳ್ಳು. ಯಾಕೆಂದರೆ ರಿವಿಷನ್ ಮಾಡೋದ್ರಿಂದ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ನಮಗೆ. ರಿವಿಷನ್ ಮಾಡಿ ಅದನ್ನು ವಿಷಯನ ಪರ್ಫೆಕ್ಟ್ ಆಗ್ತೀವಿ. ಸೊ ಅದರಿಂದ ನಮಗೆ ಅದು ನೆನಪಲ್ಲೂ ಕೂಡ ಉಳಿಯುತ್ತೆ. ಹೀಗೆ ಇಷ್ಟು ಪಾಯಿಂಟ್ಸನ್ನು ಏನು ಹೇಳಿದೆ 10 ಪಾಯಿಂಟ್ಗಳನ್ನು ನಾನು ಫಾಲೋ ಮಾಡಿದ್ದೀನಿ. ಫಾಲೋ ಮಾಡಿಕೊಂಡು 168 ಮಾರ್ಕ್ಸ್ನ ತೆಗೆದುಕೊಂಡು 2024 KCETನ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, KCET ಕ್ಲಿಯರ್ ಮಾಡಲಿಕ್ಕೆ ನಾನು ಫಾಲೋ ಮಾಡಿದಂಥ ಸ್ಟ್ರಾಟಜಿ ಏನೇನಿದೆ ಅವುಗಳನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ದರೆ, ನಿಮಗೇನಾದರೂ ನೆಕ್ಸ್ಟ್ ಬೇರೆ ಯಾವ ಥರ ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟ್ಸ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಪೇಪರ್ ಫಸ್ಟ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಏನೇನಿದೆ, ದಿ ಬೆಸ್ಟ್ ಬುಕ್ ಯಾವುದು ಅನ್ನೋವಂಥ ವಿಚಾರಗಳನ್ನು ಕುರಿತಾಗಿ ಚರ್ಚೆ ಮಾಡೋಣ. ವಿಡಿಯೋನ ಎಂಡ್ವರೆಗೂ ನೋಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೆಕ್ಸ್ಟ್ ಒಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್.